ನೀವು ಕೂಡ ಇಯರ್ಫೋನ್ ಮತ್ತೆ ಇಯರ್ಫೋನ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಕೆಲವೊಂದ್ಸಲ ನಿಮಗೆ ಕಿವಿ ನೋವು ಜಾಸ್ತಿ ಬರ್ತಾ ಇರುತ್ತೆ, ಬಿಕಾಸ್ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇರ್ತೀರಾ. ಇಯರ್ ಕಸ್ಟಮೈಸ್ಡ್ ಸೌಂಡ್ ಎಫೆಕ್ಟ್ಸ್ ಅನ್ನ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನಮ್ಮ ಮೊಬೈಲ್ ಅಲ್ಲಿ. ಬಿಕಾಸ್ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಪ್ರತಿಯೊಂದು ಏಜ್ ದವರೆಗೂ ಕೂಡ ಹೈ ಪಿಚ್ ಮತ್ತೆ ಲೋ ಪಿಚ್ ಅಲ್ಲಿ ಸೌಂಡ್ ಅನ್ನ ಕೇಳಿಸ್ಕೋಬೇಕನ್ನೋ ಒಂದು ಮೆಡಿಕಲ್ ರಿಪೋರ್ಟ್ ಇರೋದ್ರಿಂದ ಆ ಏಜ್ ದವರಿಗೆ ಅದೇ ಕ್ಯಾಟಗರಿಯಲ್ಲಿ ನೀವು ಕಡಿಮೆ ಲೋ ಪಿಚ್ ಅಲ್ಲಿ ಸೌಂಡ್ ಅನ್ನ ಕೇಳಿಸ್ಕೋಬೇಕಾಗುತ್ತೆ. ಸೊ ಸಿಂಪಲ್ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡು ಸೌಂಡ್ ಅಂಡ್ ವೈಬ್ರೇಷನ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಇಯರ್ ಕಸ್ಟಮೈಸ್ಡ್ ಸೌಂಡ್ ಎಫೆಕ್ಟ್ಸ್ ಅನ್ನೋ ಒಂದು ನಿಮ್ಗೆ ಆಪ್ಷನ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ 30 ವರ್ಷದ ಒಳಗಡೆ ಇದ್ರೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ, 30ರಿಂದ 60 ಇದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿ, ಅಂಡ್ 60ರ ಮೇಲೆ ಏಜ್ ಇದ್ರೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇರುವಂತ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ರೈಟ್ ಅಂಡ್ ಲೆಫ್ಟ್ ಎರಡು ಆಪ್ಷನ್ ಎನೇಬಲ್ ಆಗಿದೆಯಲ್ವ ಅಂತ ಚೆಕ್ ಮಾಡಿ. ಈ ಎರಡು ಆಪ್ಷನ್ ಎನೇಬಲ್ ಆಗಿಲ್ಲ ಅಂದ್ರೆ ಈ ಬಾಕ್ಸ್ ಟಿಕ್ ಮಾಡಿ. ಬಿಕಾಸ್ ಇದರಿಂದ ನಿಮ್ಮ ಎರಡು ಕಿವಿಗಳಿಗೂ ಕೂಡ ಕರೆಕ್ಟ್ ಆಗಿ ಸೌಂಡ್ ಅಡ್ಜಸ್ಟ್ ಆಗುತ್ತೆ. ಸೊ ಯಾವುದೇ ತರದ ಕಿವಿ ನೋವು ಬರುವಂತ ಚಾನ್ಸಸ್ ನಿಮ್ಗೆ ಇರಲ್ಲ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ತರದ ಟೆಕ್ ಅಪ್ಡೇಟ್ಸ್ಗಾಗಿ ಅಕೌಂಟ್ ಅನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.